ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ. 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀವು ಪಠ್ಯಪುಸ್ತಕದಲ್ಲಿರುವಂತಹ 4ನೇ ಪಾಠವಾದ ಸುಕ್ರಿ ಬೊಮ್ಮನಗೌಡ ಅನ್ನುವಂಥ ಶಾಂತಿ ನಾಯಕ್ ಅವರು ಬರೆದಂಥ ಪಾಠವನ್ನು ನಾವು ಹೋದ ತರಗತಿಯಲ್ಲಿ ಪ್ರಾರಂಭಿಸಿದೆ. ಪೇಜ್ ನಂಬರ್ 25 ಮತ್ತು 26ನಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಹೇಳಿದ್ದೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂತ ಹೇಳಿ ಪೇಜ್ ನಂಬರ್ 26ರಲ್ಲಿ ಇರ್ತಕ್ಕಂಥ ಕೊನೆಯ ಪ್ಯಾರಾಗ್ರಾಫನ್ನು ನೋಡ್ರಿ ಎಲ್ಲರೂ. ಅಲ್ಲಿಗೆ ಬಂದು ನಾವೇನು ಮಾಡಿದ್ವಿ, ಪಾಠವನ್ನು ನಿಲ್ಲಿಸಿದ್ವಿ. ಹಾಗಾಗಿ ಕಾಡಿನ ಸಸ್ಯಜ್ಞಾನ ಅನ್ನುವಂಥದ್ದು ಅಂದರೆ ಇಲ್ಲಿ ಸುಕ್ರಿ ಅವರ ಕಾಡಿನ ಸಸ್ಯಜ್ಞಾನ ಎಷ್ಟಿತ್ತು ಅವ್ರ ಬಗ್ಗೆ ಏನು ಮಾಡ್ತಾರೆ ಲೇಖಕರು ಹೇಳ್ತಾ ಹೋಗ್ತಾರೆ ಮುಂದೆ. ಸುಕ್ರಿ ಪ್ರಾಣಿ ಪಕ್ಷಿ ಮುಂತಾದ ಚಿರಜೀವಿಗಳ ಸಸ್ಯಾದಿ ಅಚರ ಜೀವ ವೈದ್ಯದ ಜ್ಞಾನ ನಿಧಿ. ಅಪ್ಪ ಬೆಟ್ಟದಲ್ಲಿರುವಂಥ ಒಡೆಯನ ಗದ್ದೆಯನ್ನು ಹೂಡಲು ಹೋಗುತ್ತಿದ್ದಾಗ ತಾಯಿ ಹಾಗೂ ಮನೆಯ ಸದಸ್ಯರು ಕೃಷಿ ಕೆಲಸಕ್ಕೆ ಹೊರಡ್ತಾ ಇದ್ರು. ಸುಕೃತನ ಸುಮಾರು 10ನೇ ವರ್ಷಕ್ಕೆ ಇವರ ಜೊತೆ ಕೃಷಿ ಕೆಲಸಕ್ಕೆ ಹೋಗ್ತಾ ಇದ್ರು. ಸೊಂಟಕ್ಕೆ ತಾಡಿನ ಚಿಕ್ಕ ಸುಳಿಮುಟ್ಟು, ಹೀಗೆ ಮುಟ್ಟಲ್ಲೊಂದು ಚಿಕ್ಕ ಹಲ್ಗತ್ತಿ ಇವರ ಜೊತೆಯಲ್ಲಿ ಇರ್ತಾ ಇತ್ತು. ನೋಡ್ರಿ, ಸುಕ್ರಿ ಏನು ಮಾಡಿದ್ಲು ಅಂತಂದ್ರೆ ಪ್ರಾಣಿ ಪಕ್ಷಿ ಮುಂತಾದ ಚಿರಜೀವಿಗಳ ಸಸ್ಯಾದಿ ಅಚರ ಜೀವ ವೈದ್ಯದ ಆ ಜ್ಞಾನ ನಿಧಿಯಾಗಿದ್ಲು. ಅವ್ರ ಬಗ್ಗೆ ಎಲ್ಲ ಗೊತ್ತಿತ್ತು ಅಂತ ಅರ್ಥ. ಅಪ್ಪ ಏನು ಮಾಡ್ತಾಯಿದ್ರು, ಬೆಟ್ಟದಲ್ಲಿರ್ತಕ್ಕಂಥ ಒಡೆಯರ ಗದ್ದೆಯನ್ನು ಹೂಡಲು ಹೋಗ್ತಾ ಇದ್ಬೇಕಾದ್ರೆ ತಾಯಿ ಮತ್ತು ಮನೆಯ ಸದಸ್ಯರು ಏನು ಮಾಡ್ತಾಯಿದ್ರು, ಕೃಷಿ ಕೆಲಸಕ್ಕೆ ಹೋಗ್ತಾಯಿದ್ರು. ಈಗ ಕೂಡ ಏನು ಮಾಡ್ತಾಯಿದ್ರು, ಅವ್ರ ಜೊತೆ ಕೃಷಿ ಕೆಲಸಕ್ಕೆ ಹೋಗ್ತಾ ಇದ್ಲು. ಸುಕ್ರಿತನ ಸುಮಾರು 10ನೇ ವರ್ಷಕ್ಕೆ ಇವರ ಜೊತೆ ಕೃಷಿ ಕೆಲಸಕ್ಕೆ ಹೋಗ್ತಾ ಇದ್ರು. ಸೊಂಟಕ್ಕೆ ಏನು ಮಾಡ್ತಾಯಿದ್ರು, ತಾಡಿನ ಚಿಕ್ಕ ಸುಳಿಮುಟ್ಟು. ಈ ಕಡೆ ಕಾರವಾರ, ಚಿಕ್ಕಮಗಳೂರು, ಈ ಕಡೆ ಕುಮಟಾ ಆ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಸೊಂಟಕ್ಕೆ ಒಂದು ಇದನ್ನು ಕಟ್ಕೊಂಡಿರ್ತಾರೆ. ಇದರಲ್ಲಿ ಹೇಗಿರುತ್ತೆ ಅದು ಅಂತಂದರೆ ಈ ಬಿದಿರಿನ ಬುಟ್ಟಿ ಟೈಪ್ ಅದನ್ನು ಕಟ್ಕೊಂಡಿರ್ತಾರೆ. ಈ ಮುಟ್ಟಲ್ಲೊಂದು ಚಿಕ್ಕ ಹಲ್ಗತ್ತಿ ಇರ್ತಾಯಿತ್ತು. ಹಲ್ಗತ್ತಿ ಅಂದರೆ ಹಲ್ಲು ಇರ್ತಕ್ಕಂಥ ಒಂದು ಕತ್ತಿ. ಕತ್ತಿ ಅಂತಂದರೆ ಕತ್ತಿ ಅಲ್ಲ, ಕತ್ತಿ ಅಂದರೆ ಈ ಕತ್ತಿ ಬೇರೆ. ಈ ನಿಮಗೆ ಏನಂತಾರೆ ಅದಕ್ಕೆ, ಚಾಕು ಟೈಪ್, ಚಾಕುಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಕಬ್ಬಿಣದಿಂದ ಮಾಡಿರ್ತಾರೆ ಅದನ್ನು. ಈ ಕೋತ ಅಂತ ಕರಿತೀವಿ, ಅದನ್ನು ಆ ಟೈಪ್ ಇರ್ತಾ ಇತ್ತು. ಅದನ್ನ ಇಟ್ಕೊತಾ ಇದ್ರು. ಬೆಟ್ಟದಲ್ಲಿ ನಡೆಯುವಾಗ ಹಾದಿಯ ಇಕ್ಕೆಲುಗಳಲ್ಲಿಯ ಮರಗಿಡಗಳು ಇವರಿಗೆ ಆಪ್ತವಾಗಿದ್ದು. ಹಾದಿಯಲ್ಲಿ ಕೃಷಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹೋಗ್ತಾ ಇದ್ರಲ್ಲ, ಆ ಕಡೆ ಈ ಕಡೆ ಮರಗಿಡಗಳೇನಾಗಿದ್ದು ತುಂಬ ಆಪ್ತ ಆಗಿದ್ದಕ್ಕಿಗೆ ಅಂಥೇಳಿ. ಚಿರಕಲ, ಹಲ್ಜರಿ, ಪೇಪೆ, ಸಗಡೆ, ಹಪ್ಸಗಡ್ಡೆ, ಕುಂಚುಮಾಲೆ, ಏಕನಾಯಕ, ಅಡಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನ ಇವರಿಗಿತ್ತು ಅನ್ನುವಂಥದ್ದು. ದೊಡ್ಡರಾದ ಮೇಲೆ ಸೌದೆ ತರುವಂಥ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಆಗ ಮರಮುಟ್ಟುಗಳ ಇನ್ನಷ್ಟು ಜ್ಞಾನ ಇವರಿಗೆ ಮಡಿಲು ತುಂಬಿತ್ತು ಅಂಥೇಳಿ. ಇವರು ದೊಡ್ಡರಾದ ಮೇಲೆ ಏನು ಮಾಡ್ತಾರೆ, ಸೌದೆ ತರುವಂಥ ಕೆಲಸವನ್ನು ಆಯ್ಕೆ ಮಾಡ್ಕೋತಾರೆ. ಹಾಗೆ ಇವರಿಗೆ ಮರಮುಟ್ಟುಗಳ ಇನ್ನಷ್ಟು ಜ್ಞಾನ ಅಂದರೆ ಮರದಲ್ಲಿ ಅದರ ಬೇರಿನಿಂದ ಕೆಲವೊಂದು ಔಷಧಿ ರೆಡಿ ಆಗ್ತವೆ. ಬೇರುಗಳ ಜ್ಞಾನ ಇವರಿಗೆ ದೊರೆಯಿತು ಅಂಥೇಳಿ. ಸುಕ್ರಿಯವರ ಬೇರಿರ್ಬೋದು ಅಥವಾ ಇದು ಮರದ ತೊಗಟೆ ಅಂತ ಕರಿತೀವಿ ನಾವು. ತೊಗಟೆಯಿಂದ ಕೆಲವೊಂದು ಇದಾಗ್ತಾವೆ, ಔಷಧಿಗಳು ರೆಡಿ ಆಗ್ತಾಯಿದ್ದು. ಸುಕ್ರಿಯವರ ಜೊತೆ ಕಾಡಿನಲ್ಲಿ ನಡೆಯೋದೊಂದು ಅಪೂರ್ವ ಅನುಭವ. ಅವ್ರ ಕಾಡಿನಲ್ಲಿ ಹೋಗ್ಬೇಕಾದ್ರೆ ಅವ್ರ ಜೊತೆ ನಡಿಬೇಕಾದ್ರೆ ಒಂದು ಅಪೂರ್ವ ಅನುಭವ ಸಿಗ್ತಿತ್ತು ನಮ್ಗೆ. ಸಸ್ಯಶಾಸ್ತ್ರ ಗೊತ್ತಿತ್ತು ಅವ್ರಿಗೆ, ಪ್ರಾಣಿಶಾಸ್ತ್ರ ಗೊತ್ತಿತ್ತು, ಔಷಧ ಶಾಸ್ತ್ರ ಗೊತ್ತಿತ್ತು, ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೀತಿರುವಂತೆ ಭಾಸ ಆಗ್ತಿತ್ತು ಅಂಥೇಳಿ ಏನು ಮಾಡ್ತಾರೆ ಇಲ್ಲಿ ಸಂದರ್ಶಕರು ಹೇಳ್ತಾ ಇದ್ದಾರೆ. ಅಂದರೆ ಅವ್ರನ್ನ ಯಾರು ಸಂದರ್ಶನ ಮಾಡ್ಯಾರಲ್ಲ ಅವ್ರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಸುಕ್ರಿ ಪ್ರತಿ ಗಿಡಕ್ಕೂ ತನ್ನ ಪರಿಸರದ ಕನ್ನಡ ಜನಪದ ಹೆಸರುಗಳನ್ನು ಹೇಳ್ತಾ ಆಯಾ ಸಸ್ಯಗಳನ್ನು ತೋರಿಸುತ್ತಾ ಸಾಗುತ್ತಾರೆ. ಇವರ ಈ ಸಸ್ಯಜ್ಞಾನ ನಿಧಿಯನ್ನು ಅಕ್ಷರಕ್ಕಿಳಿಸಿದರೆ ಹಲವು ಗ್ರಂಥಗಳು ಸಿದ್ಧವಾಗ್ತಾವೆ ಅನ್ನುವಂಥದ್ದು. ಇವರಿಗೇನು ಕನ್ನಡ ಜನಪದ ಹೆಸರುಗಳನ್ನು ಇಟ್ಟರಂಥ ಗಿಡಗಳಿಗೆ. ಹಾಗಾಗಿ ಇವರು ಇಂಥ ಸಸ್ಯಜ್ಞಾನ ನಿಧಿಯನ್ನು ಅಕ್ಷರಕ್ಕಿಳಿಸಿದರೆ ಹಲವು ಗ್ರಂಥಗಳು ಏನಾಗ್ತಾವೆ, ಸಿದ್ಧ ಆಗ್ತಾವೆ ಅನ್ನುವಂಥದ್ದು. ಸುಕ್ರಿ ಸಾಮಾನ್ಯ ಹುಲ್ಲುಕಡ್ಡಿಗಳ ಬಗ್ಗೆ ಚೆನ್ನಾಗಿ ಬಲ್ಲರು. ಒಮ್ಮೆ ನನ್ನ ಜೊತೆ ಬಯಲಿನಲ್ಲಿ ನಡೆಯುತ್ತಿದ್ದಾಗ ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದ ದೇಟಿನ 10 ಹೂತೆನೆಗಳನ್ನು ಕೊಯ್ದುಕೊಂಡು ಕೊಟ್ಟಾಡೆ ಕಟ್ಟಿದರೆ ಜೋಡಾದೆ ಎಂದು ಮತ್ತೆ ಹೇಳತೊಡಗಿದ್ರು. ಇದೇನು ಒಗಟ ಹೇಳು ಮತ್ತೆ ಎನ್ನುತ್ತಾ ನಾನು ಬರೆದುಕೊಳ್ಳಲೆಂದು ಪೆನ್ನೆತ್ತಿಕೊಂಡ್ರೆ ಸುಕ್ರಿ ಮತ್ತೆ ಅದೇ ಹಾಡು ಕಟ್ಟಾಡೆ ಕಟ್ಟಿದರೆ ಜೋಡಾಡೆ ಎಂದು ಹೇಳುತ್ತಾ ನನ್ನ ಮುಖ ನೋಡಿ ನಗುವರು ಅಂಥೇಳಿ. ಇಲ್ಲಿ ಸಂದರ್ಶಕರು ಏನು ಹೇಳ್ತಾರೆ, ಸುಕ್ರಿ ಸಾಮಾನ್ಯ ಹುಲ್ಲುಕಡ್ಡಿಗಳ ಬಗ್ಗೆಯೂ ಚೆನ್ನಾಗಿ ಬಲ್ಲಳು. ಒಮ್ಮೆ ನನ್ನ ಜೊತೆ ಬಯಲಿನಲ್ಲಿ ನಡೀತಾ ಇರಬೇಕಾದ್ರೆ ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ 10 ಹೂತೆನೆಗಳನ್ನು ತೆಗೆದುಕೊಂಡು ಏನಂತ ಹೇಳಿದರು ಅಂದರೆ ಕಟ್ಟಾಡೆ ಕಟ್ಟಿದ ಜೋಡಣೆ ಎಂದು ಮತ್ತೆ ಹೇಳತೊಡಗಿದ್ರು. ಇದೇನು ಒಗಟನ ಅಂತ ಹೇಳಿ ನಾನು ಬರೀಲಿಕ್ಕೆ ಪ್ರಾರಂಭಿಸಿದೆ. ಆದರೆ ಮತ್ತೆ ಅದೇ ಹಾಡನ್ನು ಹಾಡಿ ನನ್ನ ಮುಖ ನೋಡಿ ನಗ್ತಾರೆ ಅನ್ನುವಂಥದ್ದು. ಆಗ ನನ್ನ ತಲೆಯ ಟ್ಯೂಬ್ಲೈಟ್ ಹೊತ್ತಿಕೊಳ್ಳುತ್ತೆ. ಈ ಹುಲ್ಲಿಗೆ ಇಷ್ಟುದ್ದ ಇಂಥ ಹೆಸರಾ ಎಂದು ಪ್ರಶ್ನಿಸುತ್ತೇನೆ. ಹೌದು, ಇದಕ್ಕೆ ಇಷ್ಟು ಉದ್ದದ ಹೆಸರಿದೆ ಎಂದು ತಿಳಿಸಿ ಹೆಸರನ್ನು ಒಂದೊಂದಾಗಿ ವಿವರಿಸಿ ಹೇಳುತ್ತಾರೆ. ಇವರೊಬ್ಬ ನಾಡ ವೈದ್ಯರೂ ಹೌದು. ಮೂಲವ್ಯಾಧಿ, ಅರಿಶಿನ ಗುಂಡಿಗೆ ಬಂಜೆತನಗಳಿಗೆ ಉತ್ತಮ ಔಷಧಿ ನೀಡಬಲ್ಲರು ಅಂಥೇಳಿ.
ಇಲ್ಲಿ ಈ ಹುಲ್ಲು ಎಷ್ಟೊಂದು ದೊಡ್ಡ ಹೆಸರಾ ಅಂಥೇಳಿ ಇವರು ಅವ್ಹಾರ್ತಾರೆ. ಅವಾಗ ಹೌದು, ಈ ಹುಲ್ಲಿಗೆ ಎಷ್ಟು ದೊಡ್ಡ ಹೆಸರು ಅಂಥೇಳಿ ಒಂದೊಂದಾಗಿ ವಿವರಿಸ್ತಾ ಹೋಗ್ತಾರೆ. ಹಾಗೆ ಇವರೊಬ್ಬ ನಾಡ ವೈದ್ಯರು, ಇವರೊಬ್ಬ ಡಾಕ್ಟರ್ ಟೈಪ್ ಇದ್ದರು. ಅಂದರೆ ಈ ಕಾಡಿನಲ್ಲಿ ಸಿಗ್ತಕ್ಕಂಥ ಔಷಧಿ ಗುಣವುಳ್ಳ ಸಸ್ಯಗಳನ್ನು ತೆಗೆದುಕೊಂಡ್ಬಂದು ಔಷಧನ ರೆಡಿ ಮಾಡಿ ಎಲ್ಲ ಜನರಿಗೆ ಹಂಚುವಂಥವರು. ಇವರೊಬ್ಬ ನಾಡ ವೈದ್ಯರು. ಹೌದು, ಮೂಲವ್ಯಾಧಿ, ನಿಮಗೆ ಅಪೆಂಡಿಕ್ಸ್ ಅಂತಲೇ ಕರಿತೀವಿ, ಅಪೆಂಡಿಕ್ಸ್ ಮೂಲವ್ಯಾಧಿ, ಅರಿಶಿನ ಗುಡ್ಡಗೆ, ಅರಿಶಿನ ಗುಡ್ಡಗೆ ಅಂತೇಳಿ ಬರುತ್ತೆ. ಹಾಗೆ ಬಂಜೆತನಗಳಿಗೆ ಉತ್ತಮ ಔಷಧ ಅಂತೇಳಿ. ಬಂಜೆತನ ಅಂದರೆ ಮಕ್ಕಳಾಗದೇ ಇರುವಂತಹ ತಾಯಂದಿರಿಗೆ ಈಕೆ ಉತ್ತಮ ಔಷಧನ ಕೊಡ್ತಾ ಇದ್ಲು ಅಂಥೇಳಿ. ಇನ್ನು ಅರಿಶಿನ ಗುಡ್ಡಗೆ ಅಂತಂದರೆ ಅದು ಒಂದು ಕಾಯಿಲೆ. ಹಾಗಾಗಿ ಇಂಥ ಕಾಯಿಲೆಗಳಿಗೆ ಏನು ಮಾಡ್ತಾಯಿದ್ಲು, ಸುಕ್ರಿ ಔಷಧವನ್ನು ಕೊಡ್ತಾಯಿದ್ರು ಅಂಥೇಳಿ. ಇನ್ನು ಚಳುವಳಿಯಲ್ಲೂ ಕೂಡ ಸುಕ್ರಿ ಭಾಗವಹಿಸ್ತಾರೆ. ಎಂಥ ಚಳುವಳಿಗಳಲ್ಲಿ ಭಾಗವಹಿಸ್ತಾಳೆ ಸುಕ್ರಿ? ರೈತರ ಜೊತೆ ಕಾಲ್ನಡಿಗೆಯಲ್ಲೇ ಕಾರವಾರಕ್ಕೆ ಹೋಗಿ ಚಳುವಳಿ ನಡೆಸಿದರು. ಸಾಮಾಜಿಕ ಒಳಿತಾಗುವಂಥ ಎಲ್ಲ ಚಳುವಳಿಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತರು. ಕೋಟೆಬಾವಿ ಚಳುವಳಿ, ಬುಡಕಟ್ಟು ಜಿಲ್ಲಾ ಚಳುವಳಿ, ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧ ಚಳುವಳಿಗಳಲ್ಲಿ ಸುಕ್ರಿಯವರ ಕಲಾತಂಡ ಪಾಲ್ಗೊಳ್ತಾ ಇತ್ತು. ನೋಡ್ರಿ, ಈಕೆ ಇಷ್ಟೇ ಅಲ್ಲದೆ ಹಲವಾರು ಚಳುವಳಿಯಲ್ಲಿ ಕೂಡ ಭಾಗವಹಿಸ್ತಾಳೆ ಅನ್ನುವಂಥದ್ದು. ಈಕೆ ಸಾಮಾಜಿಕ ಒಳಿತಾಗುವಂತಹ ಎಲ್ಲ ಚಳುವಳಿಗಳಲ್ಲಿ ಅಗ್ರ ಪಂಕ್ತಿ ಸಾಲುಗಳಲ್ಲಿ ಇರ್ತಾ ಇದ್ಲಿಕ್ಕೆ. ಕೋಟೆಬಾವಿ ಚಳವಳಿ ಅಂತ, ಬುಡಕಟ್ಟು ಜಿಲ್ಲಾ ಚಳವಳಿ, ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧ ಚಳವಳಿ, ಆಮೇಲೆ ಸುಕ್ರಿಯವರ ಕಲಾತಂಡ ಪಾಲ್ಗೊಳ್ತಾ ಇತ್ತು. ಓದು ಬರಹ ಅರಿಯದವರಾದರೂ ಸಮಾಜಕ್ಕೆ ಕೆಡುಕು ಯಾವುದು, ಒಳಿತು ಯಾವುದು ಎಂಬುದರ ಅರಿವುಳ್ಳವರು. ಸಾಮಾಜಿಕ ಒಳಿತಾಗುವಂಥ ಚಳವಳಿಗಳಲ್ಲಿ ಭಾಗವಹಿಸಿ ಜೊತೆಯಲ್ಲಿ ಹೋರಾಟಗಾರರಿಗೆ ಪ್ರೋತ್ಸಾಹವನ್ನು ನೀಡುವಲ್ಲಿ ಸುಕ್ರಿಯವರು ಎತ್ತಿದ ಕೈಯಾಗಿದ್ದರು ಅನ್ನುವಂಥದ್ದು. ಇವರು ಕೊರಳ ತುಂಬ ಅಂಕೋಲಿಯ ಪರಂಪರಾಗತ ಶೈಲಿಯಲ್ಲಿ ಮಣಿಸರಗಳನ್ನು ಧರಿಸಿ ಅಲ್ಲಿಯ ಹಾಲ್ಕಿ ಒಕ್ಕಲ ಗೆಟ್ಕಿ ಶೈಲಿಯಲ್ಲಿ ಸೀರೆ ಉಟ್ಟು ಮುಂಚೂಣಿಯಲ್ಲಿದ್ದಾರೆ. ಅಂದರೆ ಚಳುವಳಿಗಾರರಿಗೆ ಆನೆಬಲ ಬರ್ತಾ ಇತ್ತು. ನೋಡ್ರಿ, ಸುಗ್ರಿಯವರು ಓದಿರಲಿಲ್ಲ, ಬರಲಿಲ್ಲ, ಆದರೂ ಅನಕ್ಷರಸ್ಥರು, ಆದರೂ ಕೂಡ ಸಮಾಜಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂಥದ್ದು ಅವರಿಗೆ ತಿಳುವಳಿಕೆ ಇತ್ತು ಅನ್ನುವಂಥದ್ದು. ಹಾಗೆ ಇವರು ಕೊರಳು ತುಂಬ ಅಂಕೋಲಿಯ ಅಂತ ಪರಂಪರಾಗತ ಶೈಲಿ ಅಂತ ಮಣಿಸರಗಳನ್ನು ಹಾಕ್ಕೊತಾ ಇದ್ರು. ಹಾಲಕ್ಕಿ ಒಕ್ಕಲ ಗೆಟ್ಕಿ ಶೈಲಿಯಲ್ಲಿ ಸೀರೆಯನ್ನು ಉಡ್ತಾ ಇದ್ರು ಅನ್ನುವಂಥದ್ದು. ಇವರು ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತಂದರೆ ಇವರಿಗೆ ಚಳುವಳಿಗಾರರಿಗೆ ಆನೆ ಬಲ ಇದ್ದಂಗೆ ಅಂತೆ. ಅಷ್ಟು ಸುಗ್ರಿ ಏನಾಗಿದ್ಲು, ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ಲು ಅನ್ನುವಂಥದ್ದು. ಇನ್ನು ಸನ್ಮಾನ ಪ್ರಶಸ್ತಿಗಳು ಎಷ್ಟು ಸಿಕ್ಕಾವು ಇವರಿಗೆ? ನಾಡಿನ ಬಹುದೊಡ್ಡ ಪ್ರಶಸ್ತಿಗಳಾದಂಥ ಕರ್ನಾಟಕ ಜನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಪ್ರಶಸ್ತಿ ಸುಕ್ರಿಯವರ ಮುಡಿಗೇರಿದವು. ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳಲ್ಲದೆ ಜಿಲ್ಲೆ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳು ಸುಕ್ರಿಯನ್ನು ಸನ್ಮಾನಿಸಿ ಗೌರವಿಸಿವೆ. ಇವರಿಗೆ ದೊರೆತ ಸನ್ಮಾನ ಪ್ರಶಸ್ತಿಗಳ ಸಂಖ್ಯೆ ಸುಮಾರು ಅರ್ಧಶತಕ ದಾಟಿವೆ. ನಾಡಿನ ಅತ್ಯುನ್ನತ ನಾಡೋಜ ಪ್ರಶಸ್ತಿ ಕೂಡ ಏನಾಗಿದೆ, ಸಂದಿದೆ ಅನ್ನುವಂಥದ್ದು. ಅಂದರೆ ಇವ್ರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ ಅನ್ನುವಂಥದ್ದು. ನಾಡಿನ ಅತ್ಯುನ್ನತ ಪ್ರಶಸ್ತಿಯಾದಂತಹ 2007ರಲ್ಲಿ ಇವ್ರಿಗೆ ಸಿಕ್ತು ಅನ್ನುವಂಥದ್ದು. ಯಾವ ಪ್ರಶಸ್ತಿ ಅದು? ನಾಡಿನ ಅತ್ಯುನ್ನತ ನಾಡೋಜ ಪ್ರಶಸ್ತಿ 2007ರಲ್ಲಿ ಸಿಕ್ತು ಅಂಥೇಳಿ. ಜನಪದಕ್ಕೆ ಹೊಸ ಗರಿ ಮೂಡಿತು. ನಾಡಿನ ಪತ್ರಿಕೆಗಳಲ್ಲಿ ಇವರ ಹೋರಾಟ ಮತ್ತು ಸಾಧನೆಯನ್ನು ಕುರಿತು ಬರೆದವು ಅಂಥೇಳಿ. ನಾಡೋಜ ಪ್ರಶಸ್ತಿ ಸಿಕ್ಕಾದ ಮೇಲೆ ಇವರಿಗೆ ಜನಪದಕ್ಕೆ ಹೊಸ ಗರಿಗಳು ಮೂಡಿದಂತ ಆಯಿತು. ಹಾಗಾಗಿ ನಾಡಿನ ಪತ್ರಿಕೆಗಳಲ್ಲಿ ಪತ್ರಿಕೆಗಳು ಇವರ ಬಗ್ಗೆ ಇವರ ಹೋರಾಟ ಮತ್ತು ಸಾಧನೆ ಕುರಿತು ಬರೆದವು ಅನ್ನುವಂಥದ್ದು. ಇನ್ನು ಕೊನೆಯ ಪ್ಯಾರಾಗ್ರಾಫ್ ನೋಡ್ರಿ. ಸುಕ್ರಿ ಬೆಟ್ಟದ ಸೆರಗಿನ ನಾಡಿನಲ್ಲಿ ಈಗ ವಾಸವಾಗಿದ್ದರೂ ಬಾಲ್ಯದಿಂದಲೇ ಇವರಿಗೆ ಕಾಡಿನೊಂದಿಗೆ ನಿತ್ಯ ನಿರಂತರ ಸಂಬಂಧ. ಪೂರ್ವದಲ್ಲಿ ಬೆಳಗಾಗುವ ಹಲವು ತಾಸು ಮುನ್ನವೇ ಇವರು ತಮ್ಮ ಜೊತೆಗಾರ ಜೊತೆ ಕಾಡಿಗೆ ಹೊರಟರೆ ತಿರುಗಿ ಬರುವುದು ಹೊತ್ತು ಪಶ್ಚಿಮಕ್ಕೆ ತಿರುಗಿದ ಸಮಯದಲ್ಲಿ ಅಂತೇಳಿ. ಸುಕ್ರಿ ಬೆಟ್ಟದ ಸೆರಗಿನ ನಾಡಿನಲ್ಲಿ ಈಗ ವಾಸವಾಗಿದ್ದರೆ ಬಾಲ್ಯದಿಂದಲೇ ಅವರಿಗೆ ಕಾಡಿನೊಂದಿಗೆ ತುಂಬ ನಿತ್ಯ ನಿರಂತರ ಸಂಬಂಧ ಇರ್ತಾ ಇತ್ತು. ಪೂರ್ವದಲ್ಲಿ ಬೆಳಗಾಗುವ ಹಲವು ತುಸು ಮುಂಚೆ ಅವರೇನು ಮಾಡ್ತಾಯಿದ್ರು, ತಮ್ಮ ಜೊತೆಗಾರರೊಂದಿಗೆ ಕಾಡಿಗೆ ಹೊರಟ್ರೆ ತಿರುಗಿ ಬರುವುದು ಪಶ್ಚಿಮಕ್ಕೆ ಸೂರ್ಯ ಮುಳುಗಿದ ಮೇಲೆ ಬರ್ತಾಯಿದ್ರು ಅಂತೇಳಿ. ಬಿತ್ತನೆ ಸಂದರ್ಭದಲ್ಲಿ ಕಾಡಿನಲ್ಲೇ ಸಂಜೆಯನ್ನು ಕಳೆಯುವುದು ಉಂಟು. ಇವರ ಪೂರ್ವಜರು ಕಾಡಿನಲ್ಲಿ ನೆಲೆಸಿ ಪಡೆದ ಅನುಭವವು ಪರಂಪರಾಗತವಾಗಿ ಇವರ ಬಳಿ ಬಂದಿದೆ. ಪೂರ್ವಜರ ಜ್ಞಾನ ಇವ್ರ ಕಡೆ ಬಂದಿದೆ ಅನ್ನುವಂಥದ್ದು. ಇವರು ಇದನ್ನು ಬಿಟ್ಟು ಬಿಸಾಡದೆ ಹಿಡಿದಿಟ್ಟುಕೊಂಡಿದ್ದಾರೆ. ಇದು ಅವರ ವಿಶೇಷ ಗುಣ. ನೋಡ್ರಿ, ಅವರು ಹಿರಿಯರಿಂದ ಬಂದಂಥ ಜ್ಞಾನವನ್ನು ಅವರು ಬಿಸಾಡದೆ ಅದನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಇದು ಒಂದು ವಿಶೇಷವಾದ ಗುಣ ಅಂಥೇಳಿ ಅವ್ರು ಏನು ಮಾಡ್ತಾರೆ, ಶಾಂತಿ ನಾಯಕ್ ಅವರು ಇಲ್ಲಿಗೆ ಸುಕ್ರಿ ಬೊಮ್ಮನಗೌಡ ಅವರ ಪರಿಚಯವನ್ನು ಅಥವಾ ಅವರ ಜೀವನದ ವಿವರಗಳನ್ನು ಇಲ್ಲಿ ಮುಗಿಸ್ತಾರೆ.
ಪ್ರೀತಿಯ ವಿದ್ಯಾರ್ಥಿಗಳ ಪಾಠ ಒಂದು ಸ್ವಲ್ಪ ಕಠಿಣ ಅನಿಸ್ಬೋದು ಓದಬೇಕಾದ್ರೆ. ಹಾಗಾಗಿ ನೀವು ಓದಬೇಕಾದ್ರೆ ಒಂದು 2 ರಿಂದ 3 ಸಲ ಶಬ್ದಾರ್ಥಗಳೊಂದಿಗೆ ಓದಿದರೆ ಪಾಠ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳು ತುಂಬ ಸರಳವಾಗ್ಯವು. ಅದನ್ನು ಪ್ರಶ್ನೆ ಉತ್ತರಗಳನ್ನ ನಿಮ್ಮ ನೋಟ್ಸ್ನಲ್ಲಿ ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.